ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಆಲೂ ಕ್ಯಾಪ್ಸಿಕಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ. ಪದೇ ಪದೇ ಟ್ರೈ ಮಾಡೋದ್ರಲ್ಲಿ ಮಿಸ್ ಇಲ್ಲ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಟ್ರೈ ಮಾಡೋಕ್ಕೆ ನಾನು ಒಂದು ಲೋಟದಷ್ಟು ಬಾಸುಮತಿ ರೈಸು, ಬಿರಿಯಾನಿ ರೈಸು ಮತ್ತು ಮಾಮೂಲಿ ರೈಸ್ ತೊಗೊಂಡಿದ್ದೀನಿ. ಎರಡು ತೊಗೊಂಡು ಸ್ವಲ್ಪ ಒಂದೆರಡು ಸತಿ ವಾಶ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ಅನ್ನ ಬೇಯಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಸ್ವಲ್ಪ ಆರಿದ್ರೆ ತುಂಬ ಟೇಸ್ಟಿಯಾಗಿ ಉದುರಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ತೊಳೆದು ಮೊದಲೇ ನೆನೆಸಿಕ್ಕಿದೆ. ಅದನ್ನು 3 ಸತಿ ವಾಶ್ ಮಾಡಿ ಇವಾಗ ಕೂಗೋಕ್ಕೆ ಇಡೋಣ. ಒಂದು 3 ವಿಸಿಲ್ ಹೊಡ್ಸೋಣ, ಜಾಸ್ತಿ ಬೇಡ. ತುಂಬ ಉದುರಾಗಿರಲಿ. ಜಾಸ್ತಿ ಮುದ್ದೆ ಆದರೆ ಅದು ಬಿರಿಯಾನಿ ಅಷ್ಟು ಟೇಸ್ಟ್ ಬರೋಲ್ಲ. ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾನು ಏನು ಟ್ರೈ ಮಾಡಿಲ್ಲ, ನಮ್ಮ ಬ್ರದರೇ ಹೇಳ್ಕೊಟ್ರು, ಬಂದು ಅವ್ರ ಮನೇಲಿ ಟ್ರೈ ಮಾಡಿದ್ರಂತೆ. ಈ ಥರ ಟ್ರೈ ಮಾಡಿ ನೋಡು, ಬಿರಿಯಾನಿ ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಅಂದರು. ಅದಕ್ಕೋಸ್ಕರ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬಂದು ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಎತ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥ ಬಂದು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಎತ್ಕೊಂಡಿದ್ದೀನಿ. ಈಗ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ. 3 ಸ್ಪೂನಷ್ಟು ಆಯಿಲು, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎತ್ಕೊಂಡಿದ್ದೀನಿ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಅದು ಇವಾಗ ಏನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು ಎಲ್ಲ ಎತ್ಕೊಂಡಿದ್ದೆ. ಪಲಾವ್ ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ. ಇವಾಗೇನು ಆನಿಯನ್ ಸಣ್ಣಗೆ ಚಾಪ್ ಮಾಡಿದೆ, ಉದ್ದುದ್ದಕ್ಕೆ, ಸಣ್ಣಗೆ ಬೇಡ, ಉದ್ದುದ್ದಕ್ಕೆ ಚಾಪ್ ಮಾಡ್ಕೊಂಡಿರಬೇಕು. ಇವಾಗ ಆನಿಯನ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಇದಕ್ಕೂ ಅಷ್ಟೇ ತುಂಬ ಇಂಗ್ರೀಡಿಯೆಂಟ್ಸ್ ಕಮ್ಮಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿ ಫಿದಾ ಆದೆ, ಅಷ್ಟು ಸೂಪರ್ ಟೇಸ್ಟಾಗಿತ್ತು. ನಮ್ಮ ಬ್ರದರ್ ಮನೇಲಿ ಟ್ರೈ ಮಾಡಿದ್ರಂತೆ, ಚೆನ್ನಾಗಿ ಬಂದಿತ್ತಂತೆ. ಅದಕ್ಕೋಸ್ಕರ ನನಗೂ ಹೇಳ್ಕೊಟ್ರು, ನಾನು ಕೂಡ ಟ್ರೈ ಮಾಡಿದ್ದೀನಿ. ಬೇಬಿ ಹಾಲು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದಾರ ಹಾಲು ತೊಗೋಬೋದು. ನಾನು ಬೇಬಿ ಪೊಟ್ಯಾಟೊ ಹಾಲು ಇತ್ತು, ಅದಕ್ಕೋಸ್ಕರ ಬೇಬಿ ಹಾಲನ್ನೇ ತೊಗೊಂಡಿದ್ದೀನಿ. ಒಂದು 3 ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೂಪರ್ ಟೇಸ್ಟ್ ಇತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಸಖತ್ತಾಗಿತ್ತು, ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಸಖತ್ತಾಗಿ ಬಂದಿತ್ತು. ಬೇಬಿ ಹಾಲು ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ಆಲೂಗೆಡ್ಡೆ ಹತ್ರಲ್ಲೇ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಚೆನ್ನಾಗಿ ಬೇಯಬೇಕು, ಆಯಿಲಲ್ಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಬಾಡಿಸೋಣ. ಬಾಡಿಸಿದಾದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ ಬನ್ನಿ. ಜಾಸ್ತಿ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಟೊಮೊಟೊ ಅವೆಲ್ಲ ಹಾಕೋ ಅಷ್ಟಾಗಲ್ಲ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೋಡ್ಬೋದು. ಇವಾಗ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಅದರಲ್ಲೇ ಬೆಂದಿದೆ, ತುಂಬ ರೋಸ್ಟ್ ಆಗಿದೆ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ. ಇವಾಗ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಮತ್ತು ಜಾಸ್ತಿ ಪದಾರ್ಥಗಳು ಏನಿಲ್ಲ, ಜಸ್ಟ್ ಇಷ್ಟೇ ಪದಾರ್ಥ ಸಾಕು. ನೋಡ್ಬೋದು ಎಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಒಗ್ಗರಣೆ ಹಾಕಿದ್ರೇ ಮನೆ ತುಂಬ ಘಮ ಘಮ ಅಂತ ಪರಿಮಳ ಬರ್ತಿತ್ತು, ಅಷ್ಟು ಟೇಸ್ಟಾಗಿತ್ತು. ತುಂಬ ಸಖತ್ತಾಗಿ ಬಂದಿತ್ತು ಮಾತ್ರ. ಇವಾಗ ಅದರಲ್ಲೇ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಫ್ರೈ ಹಾಕಿದ್ದೀನಿ. ಮಸಾಲೆ ಪದಾರ್ಥ ಎಲ್ಲ ಹಸಿ ವಾಸನೆ ಹೋಗಬೇಕು. ಈ ಸಮಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಅನ್ನ ಏನು ಮಾಡಿಕ್ಕಿದ್ವಿ ಅದು ಅನ್ನ ಹಾಕೋಬೇಕು. ಇವಾಗ ಜಸ್ಟ್ ನೋಡ್ಬೋದು. ಈಗ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಅದು ಖಾರ ಹಸಿ ವಾಸನೆ ಹೋಗಬೇಕು, ಎಲ್ಲ ನೀಟಾಗಿ ಸ್ವಲ್ಪ ಬೇಯಲಿ, ಅಲ್ಲಿವರೆಗೂ ನೀರು ಎಲ್ಲ ಹಾಕಿ ಮಾಡ್ಕೊಳ್ಳೋಣ. ಅಲ್ಲಿ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋ ಸಮಯದಲ್ಲಿ ಆವಾಗ ಅನ್ನ ಸೇರಿಸ್ಕೋಬೇಕು. ನೋಡ್ಬೋದು, ಒಂದು 7 ನಿಮಿಷ ಜಸ್ಟ್ ಕುದಿ ಬರಲಿ ಸಾಕು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಅದರಲ್ಲೇ ಬೆಂದಿದೆ, ಎಣ್ಣೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಸ್ಟ್ ಕುದಿ ಬರಬೇಕಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಪದಾರ್ಥ. ನೋಡ್ಬೋದು ಈಗ ಎಣ್ಣೆ ಹೆಂಗೆ ಬಂದೈತೆ ಸೈಡಲ್ಲಿ ಅಂತ. ಇವಾಗ ಅನ್ನ ಮಾಡಿಕೊಂಡಿದ್ದೆ, ಮೊದಲೇ ಮಾಡಿಕ್ಕಿದ್ದೆ, ಅದನ್ನು ಸೇರಿಸ್ತಾಯಿದ್ದೀನಿ. ಉದುರಾಗಿರಬೇಕು, ತುಂಬ ಮುದ್ದೆ ಆದರೆ ಅಷ್ಟು ಟೇಸ್ಟ್ ಕೊಡಲ್ಲ. ಉದುರಾಗೈತೆ. ಬಿರಿಯಾನಿ ರೈಸು ಮಾಮೂಲಿ ನಾವೇನು ತಿಂತೀವಿ ಸಣ್ಣಕ್ಕೆ, 2 ಮಿಕ್ಸ್ ಮಾಡ್ಕೊಂಡಿದ್ದೆ, ಸಮ ಪ್ರಮಾಣದಲ್ಲಿ ಹಾಕಿದ್ದೆ, ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇವಾಗ ನೀಟಾಗೆ ಎಲ್ಲ ಅದರಲ್ಲೇ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಮಸಾಲೆ ಪದಾರ್ಥ ಅನ್ನ ಎಲ್ಲ ಒಂದಕ್ಕೊಂದು ಬೆರ್ತ್ಕೊಳ್ಳೋಂಗೆ. ನೋಡ್ಬೋದು ಎಷ್ಟು ತುಂಬ ಟೇಸ್ಟಾಗಿ ಬಂದೈತೆ ನೋಡಿ. ಕಲ್ಲರೇ ಎಷ್ಟು ಟೆಕ್ಸ್ಚರ್ ತುಂಬ ಬಂದೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಅವ್ರು ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಬೇಡಮ್ಮ ಅದನ್ನೂ ನೀಟಾಗಿ ಹಾಕು ನೋಡಿ ಅವರೇ ಹಾಕ್ತಾವ್ರೆ ಕೊತ್ತಂಬರಿ ಸೊಪ್ಪನ್ನು. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿದೆ, ಮೇಲ್ಗಡೆನೂ ತುಪ್ಪ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಈಸಿಯಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಅಂದರೆ ತುಂಬ ಟೇಸ್ಟ್ ಸಕ್ಕತ್ತಾಗೈತೆ. ಬನ್ನಿ ಬನ್ನಿ, ಬೇಗ ಬೇಗ ಬಿಸಿ ಚಳಿಗಾಲಕ್ಕೂ ಅದಕ್ಕೂ ಬಿಸಿ ಬಿಸಿ ಬಿರಿಯಾನಿ ಟೇಸ್ಟ್ ಮಾಡಿಬಿಡ್ತೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೇರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು. ಈಗ ಬೇಗ ಬೇಗ ಖಾಲಿ ಮಾಡೋಣ ಬನ್ನಿ. ಸಖತ್ತಾಗಿ ಬಂದೈತೆ, ತುಂಬ ತುಂಬ ಬಂದಿತ್ತು. ಓಕೆ ಬಾಯ್, ಮುಂದಿನ ಬಗ್ಲ ಸಿಗೋಣ. ಟೇಕ್ ಕೇರ್.